ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂದ್ಕೊಳತ್ತೀನಿ. ನಾನು ಇವತ್ತು ಈ ವಿಡಿಯೋ ಒಳಗೆ ಫ್ರೆಂಚ್ ಫ್ರೈಸ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್ ಬಟಾಟಿನೆಲ್ಲ ತೊಗೊಂಡು ಸ್ವಚ್ಛಾಗಿ ತೊಳ್ಕೊಳ್ಬೇಕು. ಅದರ ನಂತರ ಅದರ ಮೇಲಿನಿರುವಂಥ ಸಿಪ್ಪೆನ ತೆಗೆದು ಮತ್ತೊಂದು ಸತಿ ನೀರಿನಲ್ಲಿ ತೊಳ್ಕೊಂಡು ಅವನ್ನ ಫ್ರೆಂಚ್ ಫ್ರೈಸ್ ಯಾವ ರೀತಿ ಇರುತ್ತಲ್ಲ ಆ ರೀತಿ ಕಟಿಂಗ್ ಅವನ್ನ ಮಾಡ್ಕೋಬೇಕಾಗತ್ತೆ. ನಾವು ನನ್ನ ಕಡೆ ಈ ರೀತಿ ಕಟರ್ ಅವೈಲೇಬಲ್ ಐತಿ, ಸೊ ನಾನು ಇದರಲ್ಲೇ ಕಟ್ ಮಾಡ್ಕೊಳ್ತೀನಿ. ನಿಮ್ಮ ಕಡೆ ಇಲ್ಲಾದ್ರೂ ಪರವಾಗಿಲ್ಲ, ಚಾಕುವಿನಿಂದ ಫ್ರೆಂಚ್ ಫ್ರೈಸ್ ಯಾವ ರೀತಿ ಶೇಪ್ನಲ್ಲಿ ಇರುತ್ತಲ್ಲ ಆ ರೀತಿ ಶೇಪ್ನಲ್ಲಿ ಬರೋ ಹಾಗೆ ಕಟ್ ಮಾಡ್ಕೊಂಡ್ರೆ ಆಯಿತು. ಮಾಡಿರೋ ಪೀಸನ್ನೆಲ್ಲ 2-3 ಸತಿ ನೀರು ಹಾಕಿ ಅದರಲ್ಲಿರುವಂಥ ಸ್ಟಾರ್ಚ್ ಹೋಗೋವರೆಗೆ ತೊಳ್ಕೊಳ್ಬೇಕು. ಅಷ್ಟೊತ್ತನ ಗ್ಯಾಸ್ ಮೇಲೆ ನೀರು ಕಾಯ್ಲಿಕ್ಕಿಡಬೇಕು. ನೀರು ಒಂದು ಸ್ವಲ್ಪ ಕುದಿ ಬಂತಂದ್ರೆ ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕಬೇಕು. ಅದರಲ್ಲಿ ನೀರು ಕುದಿ ಬಂತಂದ್ರೆ ಒಂದು 2-3 ನಿಮಿಷ ಇದನ್ನ ಕುದಿಸ್ಕೊಳ್ಬೇಕು. ಭಾಳನೂ ಕುದಿಸ್ಕೋಬಾರ್ದು. ಈ ರೀತಿ ಮನೆಯಲ್ಲಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಖುಷಿ ಆಗ್ತಾರೆ. ಆಮೇಲೆ ಹೊರಗೆ ರೆಸ್ಟೋರೆಂಟ್ ಹೋಟೆಲ್ನಲ್ಲಿ ಹೋಗಿ ತಿನ್ನೋದು ಕಮ್ಮಿ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ನಲ್ಲಿ ಮಾಡಿದರೆ ಚಹಾ ಜೊತೆ ಇದು ತುಂಬ ರುಚಿಕರವಾಗಿರುತ್ತದೆ. ಎರಡರಿಂದ 3 ನಿಮಿಷ ಕುದಿ ಆದ ನಂತರ ಇದನ್ನ ಚಾನ್ಗಿ ಒಳಗೆ ಫುಲ್ಲೆಲ್ಲ ನೀರು ಹೋಗುವಂಗೆ ಚಾನ್ಸ್ಕೋಬೇಕು. ಆಮೇಲೆ ಒಂದು ಬಿಳಿ ಅರಿವಿ ಒಳಗೆ ಹಾಸಿ ಇದನ್ನ ಎಲ್ಲ ಡ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು. ಇದಕ್ಕೆ ಅದೇನಪ್ಪ ಅಂದರೆ ಕಾರ್ನ್ ಫ್ಲವರ್. ಈ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೋದ್ರಿಂದ ಇದಕ್ಕೆ ಇನ್ನಷ್ಟು ಕ್ರಿಸ್ಪಿಯಾಗಿ ಫ್ರೆಂಚ್ ಫ್ರೈಸ್ ಬರ್ತಾವೆ. ಸೊ ನೋಡಿ ಹೇಗೆ ಮಾಡ್ತೀನಿ ಅಂತ. ಆಮೇಲೆ ಇದನ್ನ ಒಂದು ವೈಟ್ ಕಲರ್ ಅರಿವಿ ಒಳಗೆ ಆರಕ್ಕೆ ಹಾಕಿ ಒಂದು 5 ನಿಮಿಷ ಬಿಡಬೇಕು. ಎಲ್ಲ ತಂಪಾಗಬೇಕು, ನೀರೆಲ್ಲ ಹಿಂಡ್ಕೋಬೇಕಂತ. ಪ್ಲೇಟ್ನಲ್ಲಿ 1-2 ಚಮಚ ಕಾರ್ನ್ ಫ್ಲವರ್ ತೊಗೊಂಡು ಅದು ಆರಿರುವಂಥ ಫ್ರೆಂಚ್ ಫ್ರೈಸ್ ನಾವೇನು ಕಟ್ ಮಾಡಿರ್ತೀವಲ್ಲ ಅವನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆದ ನಂತರ ಮತ್ತೊಮ್ಮೆ ಇದನ್ನ ಚಾನ್ಗಿಯಲ್ಲಿ ಚಾನ್ಸ್ಕೋಬೇಕು. ಎಕ್ಸ್ಟ್ರಾ ಇರುವಂಥ ಕಾರ್ನ್ ಫ್ಲವರ್ನೆಲ್ಲ ತೆಗಿಬೇಕು, ಇಲ್ಲಾಂದರೆ ಎಣ್ಣೆಯಲ್ಲಿ ಅದೆಲ್ಲ ಹೊತ್ಕೊಳ್ಳುತ್ತದೆ. ಕಾರ್ನ್ ಫ್ಲವರ್ ಆ್ಯಡ್ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತದೆ. ಆಮೇಲೆ ಎಣ್ಣೆ ಕಾಯಕ್ಕಿಟ್ಟು ಲೋ ಫ್ಲೇಮ್ನಲ್ಲಿ ಎಲ್ಲವನ್ನು ಕರ್ಕೋಬೇಕು. ಆಮೇಲೆ ಗೋಲ್ಡನ್ ಕಲರ್ ಬರೋ ತನಕ ಇದನ್ನ ಕರ್ಕೋಬೇಕಾಗುತ್ತದೆ. ತೆಗಿಬೇಕು. ಆಮೇಲೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಸಾಲ್ಟು, ಆಮೇಲೆ ಖಾರ, ಚಾಟ್ ಮಸಾಲ ಇದೆ, ಚಾಟ್ ಮಸಾಲ ಆ್ಯಡ್ ಮಾಡಿ ರುಚಿಕರವಾದಂಥ ಫ್ರೆಂಚ್ ಫ್ರೈಸ್ನ ನೀವು ತಿನ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಆಮೇಲೆ ಚಾಟ್ ಮಸಾಲ ಹಾಕ್ಕೊಂಡು ತಿಂದರೆ ನೀವು ಚಹಾ ಟೈಮ್ಗೆ ಇದನ್ನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಮತ್ತು ರುಚಿಕರವಾಗಿರುತ್ತದೆ. ಥ್ಯಾಂಕ್ ಯು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಈ ರೀತಿ ಡೆಕೋರೇಷನ್ ಮಾಡಿ ಒಂದು ಸ್ವಲ್ಪ ಸಾಸ್ ಜೊತೆ ತಿನ್ನಕ್ಕೆ ಕೊಟ್ಟರೆ ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತದೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ್ರಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಎಲ್ಲರದು ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.